ಲೆಟ್ ಅಸ್ ರಿಮೆಂಬರ್ ದ್ಯಾಟ್ ದೇವರ ವಾಕ್ಯ ಹೇಳುತ್ತೆ ಅಂದರೆ ಅವರು ನಮ್ಮನ್ನು ಪ್ರೀತಿಸಿದ್ದು ಶಾಶ್ವತ ಪ್ರೀತಿಯಿಂದ. ಕೆಲವು ಸತಿ ನಾವು ಲೋಕದ ತಂದೆಯನ್ನು ನೋಡಿ ಅವರ ಒಂದು ಬಿಹೇವಿಯರನ್ನು ನೋಡಿ ನಮಗೆ ಅದೇ ಇಂಪ್ರೆಷನ್ ನಮ್ಮ ತಂದೆಯಾದ ದೇವರ ಮೇಲೆ ಬೀಳ್ಬೋದು. ಆದರೆ ದೇವರ ವಾಕ್ಯ ಹಾಗೆ ಹೇಳ್ತಾ ಇಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಪಾಪಿಗಳಾಗಿದ್ದಾಗ ಸಹ ಅವರು ನಮ್ಮನ್ನು ಪ್ರೀತಿಸಿದರು. ನಾವು ಯಾವ ಸ್ಥಿತಿದಲ್ಲಿ ಇದ್ದವೋ ಅದೇ ಸ್ಥಿತಿದಲ್ಲಿ ಅವರು ನಮ್ಮನ್ನು ಪ್ರೀತಿಸಿದರು. ಪ್ರಿಯರೇ, ಕೆಲವು ತಂದೆಂದರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ಅವರ ಒಂದು ಲೆವೆಲ್ ಇರುತ್ತೆ, ಅವ್ರದ್ದೊಂದು ಡಿಸೈರ್ ಇರುತ್ತೆ, ಮಕ್ಕಳ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ. ಅವರು ಒಂದು IAS ಆಫೀಸರ್ ಆಗಬೇಕು ಅಥವಾ ಒಂದು ಹೈ ರ್ಯಾಂಕಿಂಗ್ ಆಫೀಸರ್ ಆಗಬೇಕು, ಅವ್ರ ಕರಿಯರಲ್ಲಿ ತುಂಬ ಮೇಲೆ ಬರಬೇಕು, ಅವರ ಮಕ್ಕಳ ಎಜುಕೇಷನಲ್ಲಿ ಟಾಪ್ ಆಗಿರಬೇಕು. ಆದರೆ ಕೆಲವು ಮಕ್ಕಳು ನಾವು ಆ ಒಂದು ಲೆವೆಲ್ಗೆ ಬರೋದಿಲ್ಲ, ಯಾಕೆಂದರೆ ನಮ್ಮ ಕೆಪಾಸಿಟಿ ಅಷ್ಟು ಇರಲ್ಲ. ಆವಾಗ ತಂದೆಂದರು ಏನು ಮಾಡ್ತಾರೆ ಅಂದರೆ, ಮಕ್ಕಳ ಮೇಲೆ ಬೇಸರ ಮಾಡ್ಕೊಳ್ಬಹುದು, ಅಥವಾ ಮಕ್ಕಳನ್ನು ಒಂಥರ ನನ್ನ ಫ್ರೆಂಡ್ಸಿನ ಮಕ್ಕಳು ನೋಡು, ಅವರೆಷ್ಟು ಹೈಲಿ ಎಜುಕೇಟೆಡ್ ಇದ್ದಾರೆ, ಅವರೆಷ್ಟು ಇಂಟೆಲಿಜೆಂಟ್ ಇದ್ದಾರೆ, ಕಂಪೇರ್ ಮಾಡ್ಬೋದು. ಆದರೆ ನಾನು ಇವತ್ತು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನಮ್ಮ ತಂದೆಯಾದ ದೇವರು ಎಂದಿಗೂ ಕಂಪೇರ್ ಮಾಡಲ್ಲ. ಹಿ ಸೇಸ್ ದಟ್ ಯು ಆರ್ ಯೂನಿಕ್, ಯು ಆರ್ ಪ್ರೆಷಸ್ and you are created in my image.